ಇಲ್ಲರ ಕೌಸಲ್ಯ, ನಾ ಯಾಕೆ ತೀರ್ಕೊಳ್ಳೆ? ನಾ ಇಲ್ಲೇ ಅದೇನೆ, ತೀರ್ಕೊಂಡಿಲ್ಲ ನಾನು. ನನ್ ಮಾತ್ ನಂಬ. ನಾ ಸತ್ತಿಲ್ಲ, ಇನ್ನ ಬದುಕೇನಿ. ನೀವ ಕರೆನೂ ಬಂದಿರ? ಮತ್ ನಾರಾಯಣ ನೀವು ತೀರ್ಕೊಂಡ್ರಿ ಅಂತಂದ್ರಲ್ಲ. ತಡ್ರಿ, ಬಂದ್ ಕದ ತೆಗಿತಂತ ತಡ್ರಿ. ಅಯ್ಯೋ, ನನ್ನ ಗಂಡ ಸತ್ತಾನ ಅಂತ ಅಂದಲ್ಲ ನಾರಾಯಣ. ಬದುಕ್ಯಾರ? ಅಯ್ಯೋ ದೇವ್ರ. ಬರ್ರಿ ಒಳಗ್ ಬರ್ರಿ, ನಡ್ರಿ ಹೋಗೋಣ ಒಳಗ್. ನೀವು ಸತ್ತಾರನೋ ಸುದ್ದಿ ಕೇಳಿ ಎದಿನ ಹೊಡೆದಿತ್ರಿಪ್ಪ ನಂದು. ಎಷ್ಟು ಬೇಸರ ಆಗಿತ್ತು ನನಗ. ನನ್ನ ಗಂಡ ತೀರ್ಕೊಂಡಂತಂದ ಮಾನಸಿಕ ಆಗಿದ್ನೇರಿಪ್ಪ ನಾ. ಹೇಯ ಹುಚ್ಚಿ, ನೀ ಅವನ ಮಾತು ಕೇಳಿ ಅಂದ ಮೇಲೆ ಮುಗ್ದ ಹೋತ. ನೀ ಹಿಂಗ ನಾರಾಯಣ ಹೇಳಿದ್ನಿಲ್ಲ, ಹಿಂಗ ಮಾಡ್ಕೊಂತ ನಾನು ನೋಡಿ. ನಿಮ್ ತವ್ರ ಮನ್ಯಾಗೂ ಹಿಂಗ ಮಾಡಿದ. ಅಲ್ಲಿ ಆದ್ರೂ ನಿಮ್ಮ ಅಣ್ಣ ತಮ್ಮರ ಮರ್ಯಾದೆ ಕಳೆದ ಊರ್ ಮಂದಿ ಕಡೆಯಿಂದ ಅವ್ರನ್ನ ಕಾಲ್ ಮಾಡಿ ಹೊಡ್ಸಿ ಊರಿಂದ ಹೊರಗ ಇಡೋಂಗಾಗೈತಿ. ಅವ್ರ ನಮಗ ಬಾಯಿಗೆ ಬಂದಂಗ ಮಾತಾಡಿ ಕಳ್ಸ್ಯಾರ. ಅಂದಲ್ಲೇ ಬಂದೇವಿ. ಇವನ್ ಸಂಬಂಧ ಇವ್ ಮಾಡುದ ಒಂದ ಎರಡ ಅಲ್ಲ ಕಿತಾಪತಿ. ಸಾಕಾಗಿ ಹೋಗೈತ್ ನೋಡಪ್ಪ. ಇವ್ ಮಗಳು ಅಂತ ಗಂಟು ಬಿದ್ದು ಬಿಟ್ಟಾನು. ಕೊಟ್ಟು ಬಿಡ್ತಾನ ತಗೋ ಮಗಳನ್ನ. ಮತ್ತೇನ್ ಮಾಡುದು? ಈಗ ಜೀವನ ಪರಿ ಅಂತ ಹಿಂಗ್ ಕಾಡ್ಕೊಂತ ಕುಂತ್ನಂದ್ರ ಮೂರ್ ಮಂದಿ ಮುಂದ ಮರ್ಯಾದೆ ಹೋಗ್ತೈತಿ. ಹೋದ್ರ ಒಮ್ಮೆ ಹೋಗ್ವಲ್ತಕ್ಕ. ನಾ ನಿಮಗೆ ಏನು ಹೇಳಂಗಿಲ್ರಿಪ್ಪ. ನಿಮಗೆ ಹೆಂಗ್ ಸರಿ ಅನಿಸತ್ತಂಗ್ ಮಾಡ್ರಿ. ನೀವು ಬದುಕ್ ಬಂದಿದ್ದೊಂದ ದೊಡ್ಡ ಖುಷಿ ನೋಡ್ರಿ ನನಗ. ಸರಿ ಸರಿ, ಹಿಂಗ ನಿಂದಿರ್ತೇನೋ? ಊಟ ಗಿಟ ಬಡಿಸ್ತೀಯ? ಹೊಟ್ಟೆ ಬೇರೆ ಬ್ಯಾಳ ಹಸ್ತತಿ ಅವ್ವ ನನಗ. ಸಾಕಾಗಿ ಹೋಗ್ಬಿಟ್ಟೈತ್ ನೋಡ್, ಅಲ್ಲಿಂದ ಇಲ್ಲಿ ಬಟ ಬರ್ಕೊಡ್ದ. ಸರಿ, ಕೈಕಾಲ್ ಮುಖ ತಕೊಂಬರ್ರಿ, ಬಡಿಸ್ತೇನೆ. ನೋಡ್ರಿ, ಈ ನಾರಾಯಣಗ ಏನ್ ಸಿಕ್ತಿತ್ತು? ನನ್ ಹೆಂಡತಿ ಮುಂದೆ ನಾ ಸತ್ತೇನಂತಂದ್ ಬಂದ್ ಹೇಳ್ಯಾನ. ನನ್ನ ಮುಂದರ ಏನ್ ಅಂತ ಹೇಳಿ ಬಂದಾನು. ಅವಾರ ಕಡೆಯಿಂದ ಅಡ್ಗಿ ಮಾಡಿಸ್ತೇನಿ, ನೀವ್ ಆರಾಮ್ ಬರ್ರಿ ಹಿಂದ ಹಗರ್ಕ ಅಂತಂದ. ಈಗ ಬಂದ್ ನನ್ ಹೆಂಡತಿ ಮುಂದೆ ಇನ್ನೊಂದ್ ಹೇಳ್ಯಾನ ಇಲ್ಲಿ. ಅಲ್ಲಾದ್ರೂ ಹಂಗ ಮಾಡಿದ. ನೋಡ್ರಿ, ಇಂಥವ್ರಿದ್ರ ಮುಗ್ದ ಹೋತ್. ಮಗಳನ್ನ ಕೊಡ್ಬೇಕು ಇವಂಗ. ಮೊದ್ಲು ಮಗಳನ್ನ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತೇನೆ ಅಪ್ಪ. ಸಾಕಾಗೈತಿ ಇವ್ನ ಕಾಟ ನನಗ. ಶಾನ್ಬೋಗ್ರ, ಏನ್ ಮಾಡತ್ತೀರಿ? ಬಾಪ ನಾರಾಯಣ, ಬಾ ಕುಂತೇನ್ ಬಾ. ಆ ಊಟ ಅದು ಆತಿಲ್ರಿ ಶಾನ್ಬೋಗ್ರ? ಆತ್. ಈ ಊಟ ಮಾಡಿದ್ನಿ. ನಿಮ್ದು ಊಟ? ನಮ್ಮ ಭಾವಿ ಮಾವ ಮಾತಾಡುದ್ರಾಗ ಏನೋ ಬದಲಾವಣೆ ಕಾಣಕತ್ತೈತಲ್ಲ. ಮಗಳನ್ನ ಕೊಡ್ತಾನಂಗಾರ. ಕೇಳತಂತಡಿ. ಶಾನ್ಬೋಗ್ರ, ಅದ ಪಂದ್ಯದ ವಿಚಾರ ಮಾತಾಡೋಕ್ ಬಂದಿದ್ನಿರಿ. ಅದರಿ ಮಗಳನ್ನ ಕೊಡುವುದದು ಅಂದಿದ್ರಲ್ಲ. ನಮ್ಮ ಮನ್ಯಾಗ ನಮ್ಮ ಅವ್ವಾರದು ಭಾಳ ಕೇಳಾಕತ್ತಾರ್ರಿ. ಮತ್ತ ನಮ್ಮ ಅಪ್ಪಾರನ್ನ ನಮ್ಮ ಅವ್ವಾರನ್ನ ಕರ್ಕೊಂಬರ್ಲೇನ್ರಿ? ಅದ ವಿಚಾರನ ಹೇಳುದಿತ್ ನಿನಗೂ. ಒಂದ್ ಚಲೋ ದಿನ ನೋಡಿ ಬಂದ್ಬಿಡ್ರಪ್ಪ. ಮಾತಾಡುನಂತೆಲ್ಲಾರು. ಅಂತೂ ಇಂತ ನಂದು ಮದ್ವಿ ಫಿಕ್ಸ್ ಆತ್. ಆಹಾ, ನನ್ನ ಮದ್ವಿ ಅಂತೆ. ಓಹೋ, ನನ್ನ ಮದ್ವಿ ಅಂತೆ. ಮೊದ್ಲಿಗೆ ಹೋಗಿ ನಮ್ಮ ಅವ್ವ ಅಪ್ಪನ ಮುಂದೆ ಹೇಳ್ಬೇಕದನ. ಆ ಕಡೆ ಹೊಳ್ಳಿ ಏನ್ ವಿಚಾರ ಮಾಡತ್ತೀವ ನಾರಾಯಣ? ನಾ ಹೇಳಿದ ತಿಳಿತಿಲೋ? ಒಂದಿನ ಕರ್ಕೊಂಬ ನಿಮ್ಮ ಅಪ್ಪನ, ಮಾತಾಡ್ನಂತ ಮದ್ವಿ ಬಗ್ಗೆ. ಹಂಗ ಒಂದ್ ಚಲೋ ದಿನ ನೋಡಿ ಮದ್ವಿ ಮಾಡಾಕ್ ಬರ್ತೈತಿ. ಮತ್ತ ಪಂದ್ಯದ ಪ್ರಕಾರ ನೀನು ಗೆದ್ದೀಯ, ಮತ್ತ ಮಾತ್ನಂತ ನಾನು ನಡ್ಕೋಬೇಕಲ್ಲ. ಆತ್ ತಗೋ, ಹಂಗಾರ ಹೋಗಿನ. ಹ್ಞೂ ರೀ ಶಾನ್ಬೋಗ್ರ, ಹೋಗಿ ಹೇಳ್ತೇನ್ರಿ. ಈಗ ಮೊದ್ಲು ಮಾಡೋ ಕೆಲ್ಸನ ಅದ್ ನೋಡ್ರಿ ಈಗ ನಾ. ಇವಂತ್ರು ಹೋದ. ನನ್ನ ಮಗಳನ್ನ ಒಂದು ಮಾತು ಕೇಳ್ಬೇಕು. ಪಾಪ ಅದ್ರ ಮನಸ್ನಾಗ ಏನೈತೆ ಏನ. ತಡಿ, ಕರದ್ ಕೇಳ್ತೇನೆ. ರಾಣಿ, ಏ ಮಗಳ ರಾಣಿ, ಬಾವ ಇಲ್ಲ ಒಂದಿಟ್ಟ. ರಾಣಿ, ಮತ್ತ ನಿನಗ ನಾರಾಯಣನ ಜೊತೆ ಮದ್ವಿ ಮಾಡಾಕತ್ತಿತ್ವಾ? ನಿನಗ ಒಪ್ಪಿಗೆ ಐತೆ ಇಲ್ಲೋ? ನಿಂದೊಂದ್ ಮಾತು ಕೇಳಿದ್ರ ತಂದ್ ಕರದ್ ನೀವ. ಮತ್ತ ನೀವ್ ಹೆಂಗ್ ಹೇಳ್ತೀರ ಹಂಗ ನೋಡ್ರಿ ಅಪ್ಪ. ನನಗೇನಿದ್ರಾಗ ಅಷ್ಟು ಗೊತ್ತಾಗೋದಿಲ್ಲ. ನಿಮಗ ನೀವು ದೊಡ್ಡವರದಿರಿ, ತಿಳಿದವರದಿರಿ. ನೀವ್ ಹೆಂಗ್ ಹೇಳ್ತೀರಿ ಹಂಗಾರಿ. ಏನೋ ನಡ್ಸಿರಲ್ಲ ಅಪ್ಪ ಮಗಳು.
ಏನಿಲ್ಲ ಅದ ನಾರಾಯಣನ್ ಕೂಡ ಮದ್ವಿ ಮಾಡುದು ಕೇಳಾಕತ್ತಿದ್ನ್ಯಾ ನನ್ ಮಗಳಿಗೆ. ಅದ ನಿಮ್ಗೆ ಹೆಂಗ್ ಸರಿ ಅನಸತಿ ಹಂಗ್ ಮಾಡ್ರಿ ಅಂದ್ಲ. ಅವಂಗೂ ಹೇಳೇನ್ ನಾರಾಯಣಗ್ ನಿಮ್ಮ ಅವ್ವ ಅಪ್ಪನ್ ಕರ್ಕೊಂಬಾಪ, ಒಂದ್ ಚಲೋ ದಿನ ನೋಡಿ ಮದ್ವಿ ಮಾಡಿ ಕೊಡಾಕ್ ಬರ್ತತಿ ಅಂತ ಹೇಳೇನಿ. ಅದನ್ನ ಮಾತಾಡತ್ತಿದ್ವಿ.